ಸಾಕಬೇಕು ಕಣಮ್ಮ. ಅಣ್ಣ ಒಂದ್ ನಿಮಿಷ ಇರಲಿ. ಇದ್ಯಾಕೆ ಅಮ್ಮ ಹಿಂಗ್ ಹೊಂಟೋಗ್ಬಿಟ್ಲಲ್ಲ ಒಳಗಡಿಕೆ? ಏನಾಯ್ತು ಅಂತದು? ಅಣ್ಣ ತಗೋಣ, ತಗ ಈ ಮಗನ. ನನಗಂತೂ ಈ ಮಗಿನ ಸವಾಸ ನೆನ್ನಿಯ ಬ್ಯಾಡ. ಇಷ್ಟುದ್ದ ಕತೆ ಹೇಳ್ಬಿಟ್ಟು ಈಗ ಮಗ ನನಗೆ ಕೊಟ್ಟಿದ್ದಿಲ್ಲಣ್ಣ ಸಾಕ ಅಂತ ಹೇಳ್ಬಿಟ್ಟು. ಇಲ್ಲ ಕಣ, ಆ ಸಾವುಕಾರನ ಮನೆ ಎಳ್ಳುನ್ವೆ ನಮ್ಮ ಮನೆ ಮೇಲೆ ತುಳಿಬಾರ್ದು, ನಮ್ಮ ಮನೆಗೆ ಸೋಕ್ಬಾರ್ದು ಅಂತ ನೀ ದೂರ ಬದುಕ್ತಾ ಇವ್ನಿ. ಅಂಥದ್ರಾಗ ನೀನು ಅವ್ರ ಮಗನ ನೀ ತಂದ್ಬಿಟ್ಟು ನಮ್ಮ ಮನೆ ಮುಂದೆ ಇಟ್ಬಿಟ್ಟು ಸಾಕ ಅಂತ ಹೇಳಿದ್ರೆ ನಾನು ದಾರೆಗೆ ಹೋಗೋ ದಾಸೈನ ಮಗು ಬೇಕಾದ್ರೂ ಸಾಕ್ಬಿಡ್ತಾ ಇದ್ದೆ. ಇಲ್ಲ ಕೂಲಿ ನಾಲಿ ಮಾಡ್ಕೊಂಡು ಹೆಂಗೋ ನಮ್ಮಂಗಿರೋರು ಯಾರ ಮನೆ ಮಗ ಆದರೂ ಬೇಕಾದ್ರೆ ಸಾಕ್ಬಿಡ್ತಾ ಇದ್ದೆ. ಆದರೆ ನೀವು ಆ ಸಾವುಕಾರನ ಮನೆ ಮಗ ಅಂತ ಹೇಳ್ತಾ ಇದ್ರಲ್ಲ ಕಣಣ್ಣ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ವಯ್ಯನ ಮಗನ ಮಾತ್ರ ಸಾಕಾಕಿಲ್ಲ ಅಂದರೆ ಸಾಕಾಕಿಲ್ಲ ಕಣಣ್ಣು. ನನಗಂತೂ ಆ ವಯ್ಯನ ಕಂಡ್ರೇನೇ ಆಗಕ್ಕಿಲ್ಲ. ಮನೆಯಾಳ್ ನನ್ನ ಮಗ ಅಂತ ಮನೆಯಾಳ್ ನನ್ನ ಮಗುನ ಕಂಡ್ರೇನೇ ಆಗಕ್ಕಿಲ್ಲ. ಎಷ್ಟು ಜನಕ್ಕೆ ಅನ್ಯಾಯ ಮಾಡವನೆ ಅಂಥ ಮಗುನ ನಾನು ಸಾಕೊಳ್ಳೋದೇನಣ್ಣ? ಸಾಧ್ಯನೇ ಇಲ್ಲ. ಸಾಕಳ ಮಾತಂತೂ ಭಾಳ ದೂರ ಬಿಡು, ಭಾಳ ದೂರನೇನಿಯ. ಬೇಡ ಕಣ, ನಂಗೆ ಈ ಮಗ ನಾನು ಸಾಕೊಳ್ಳೋಕ್ಕಿಲ್ಲ. ತಗೊಳ್ಳೋಣ. ಅಯ್ಯೋ ತಾಯಿ, ಹಂಗನ್ಬೇಡ ಕಣವ, ಹಂಗನ್ಬೇಡ ಕಣವು. ನೀನು ಸಾಕಳಕ್ಕಿಲ್ಲ ಅಂತಂದ್ರೆ ಯಾರವ ಸಾಕತ್ತಾರ ಮಗನ? ನನಗೆ ಗೊತ್ತು ಮಗ ನೀನೇ ಸಂದಕ್ಕೆ ಬೆಳೆಸೋದು ಅಂತ ಹೇಳ್ಬಿಟ್ಟು. ಈ ಮಗಿನಿಂದ ನೀನು ಆ ಸಾವುಕಾರನ ಕಂತಿ ಆಯ್ತದೆ ನೋಡವ. ಮಗನ ನೀನೇನೇ ಬೆಳೆಸ್ಬೇಕು ಕಣವ, ಇಲ್ಲ ಅಂತ ಮಾತ್ರ ಅನ್ಬೇಡ ಕಣವ. ಕೈ ಮುಗಿತೀನಿ. ನಾನೇ ಬೆಳೆಸ್ತಿದ್ದೆ ಕಣವ. ಗಂಡು ಮಗ ಆಗಿದ್ರೆ ಹೆಂಗೋ ನಾನೇ ಬೆಳೆಸ್ಬಿಡ್ತಿದ್ದೆ. ಹೆಣ್ಣು ಮಗ ಬೇರೆ, ನಾನು ಹೆಣ್ರು ಬೇರೆ ಮನೆಯಾಗೆ ಸತ್ತೋಗ್ಬಿಟ್ಟವಳೆ. ಏನು ಮಾಡೋದು ನೀನು ಹೇಳಮ್ಮ? ಹೆಣ್ಣೈಕ್ಳು ಸಾಕಾಯ್ತದ ಗಂಡೈಕ್ಳು? ನೀನೇ ಯೋಚನೆ ಮಾಡಮ್ಮ, ನೀನೇ ಯೋಚನೆ ಮಾಡು. ಒಂದೇ ಒಂದು ಕಿತ ಹ್ಞೂ ಅಂದ್ಬಿಡಮ್ಮ, ಹ್ಞೂ ಅಂದ್ಬಿಡು. ನಾನು ಯಾವಾಗ ಪುಟುಕ್ಕಂತ ಕಣ್ಣು ಮುಚ್ಕೋತೀನೋ ಏನೋ ಗೊತ್ತಿಲ್ಲ. ಇಲ್ಲ ಇನ್ನೂ ಬದುಕೇ ಇರ್ಬೋದೇನೋ. ಬದುಕಿದ್ದು ಸಾವುಕಾರನ ದುರಾಂಕಾರನ ಇದು ಮಾಡಬೇಕು. ನೀನು ಸಾವುಕಾರನ ಮಗ ಸಾಕತ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಅವನ ಸಾವುನೇ ಸಾಕತ್ತಾ ಇದ್ದೀನಿ ಅಂತ ಅನ್ಕೋಬಿಡು. ಅಯ್ಯೋ ಅಣ್ಣ ಬುಡಿ, ನನಗೆ ಯಾಕೆ ಬೇಕು? ಸಾವುಕಾರಂಗೆ ಬುದ್ಧಿ ಕಲ್ಸಕ್ಕೆ ಎಂಡ್ರು ಇಲ್ವಾ? ಎಂಡ್ರು ಸಂದಾಗ ಬುದ್ಧಿ ಕಲಿಸ್ತಾ ಇದ್ದಾಳೆ. ಈಗ ಆಸ್ತಿ ಪಾಸ್ತಿ ಎಲ್ಲನೂ ಎಂಡ್ರು ಹೆಸ್ರನ್ನಾಗೈತಲ್ಲ, ಎಂಡ್ರ ಹೆಸ್ರನ್ನಾಗಿರೋದಕ್ಕೆ ಎಲ್ಲನೂ ಇದು ಮಾಡ್ತಾ ಇದ್ದಾಳೆ. ಬುಡಿ ಕಲ್ಸ್ಕೊತಾಳೆ ಬುದ್ಧಿನ. ಅವಳೇನೇನಿಯ ರೋಜಾರಾಣಿ ಅವಳೆಲ್ಲ ಕಲ್ಸ್ಕೊತಾಳೆ. ನಾನೇ ಕಲ್ಸ್ಕೊಳನಿ ಬ್ಯಾಡ ಬುಡಿ. ಯೋಪದ್ದು ನೀನು ಅನ್ಕೊಂಡಂಗೆ ಏನೂ ಇಲ್ಲ. ಆ ಸಾವುಕಾರ ಅವಳ ಮ್ಯಾಲೆ ಚಮತ್ಕಾರ ಮಾಡ್ತಾವನೆ. ಅದು ಯಾವಾಗ ಆಸ್ತಿ ಎಲ್ಲನೂ ಅದು ಯಾವಾಗ ಬರ್ಕೊಟ್ಬಿಡ್ತಾಳೋ ಎಲ್ಲನೂ ಸಾವುಕಾರಂಗೆ ನೀ ದೇವ್ರಣೆ ನನಗಂತೂ ಗೊತ್ತಿಲ್ಲ. ಆ ಅಮ್ಮ ಬೋಲುಪಿ ಎದ್ದಿದ್ದಂಗೆ ನಿನ್ನ ಜೊತೆ ಇರೋ ಗಂಟ ಹಂಗಿದ್ಲು. ನಿನ್ನ ಜೊತೆ ಬಿಟ್ಮೇಲೆ ಮತ್ತೆ ಅದೇ ಬುದ್ಧಿನೇ ನೀ ಮಂದ ಬುದ್ಧಿ ಬಂದ್ಬಿಟ್ಟೈತೆ. ಅದು ಯಾವಾಗ ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟು ಇದು ಮಾಡ್ತಾಳೋ ಏನೋ ಗೊತ್ತಿಲ್ಲ ಕಣವ. ನಿಜ ಹೇಳ್ಬೇಕು ಅಂತಂದರೆ ನಿಮ್ಮ ಅವನ ಆಸ್ತಿ ಎಲ್ಲನೂ ಕಿತ್ಕೊಂಡೋನು ಅವನೇ ನೀಯ ಸಾವುಕಾರನೇ ನೀಯ. ನಿಮ್ಮ ಅವನ ಆಸ್ತಿ ಇನ್ನೊಂದು ವಿಷಯ ಆನಿತ್ತು ಕಣವ. ಎಲ್ಲ ಕಿಸ್ಕೊಂಡಿದ್ದು ಆನಂದ ಮಗನೇ ನೀಯ ನೋಡವ. ಈ ಮಗನ ಸಾಕ, ಈ ಮಗುನಿಂದ ನಿಂಗೆ ಎಲ್ಲ ಅದೃಷ್ಟನೂ ಸಿಗ್ತದೆ. ಆಸ್ತಿ ಸಮೇತ ನಿನ್ಗೆ ಸಿಗ್ತದೆ ಈ ಮಗುನಿಂದ. ನಂಗೆ ಅಪ್ಪನ ಆಸ್ತಿನೂ ಬೇಡ, ನಂಗೇನು ಬೇಡ. ನಾನಂತೂ ಮಗನ ಸಾಕಳಕ್ಕಿಲ್ಲ ಅಂದ್ರೆ ಸಾಕಳಕ್ಕಿಲ್ಲ ಕಣ್ಣ. ಅಯ್ಯಪ್ಪನ ಆಸ್ತಿ ಕಟ್ಕೊಂಡು ಹಂಗೇನಾಗಬೇಕು? ಪಾಪ ಮಗ ಒಳ್ಳೆ ಸಂದಕೈತೆ ಅಂತ ಸಾಕೊಂಡಿದ್ದೆ. ಆದರೆ ಸಾವುಕಾರಂದಂತ ಗೊತ್ತಾದ್ಮೇಲೆ ಮನ್ಸಿಗೆ ಒಂಚೂರು ಸಮಾಧಾನ ಆಯ್ತಿಲ್ಲ ನನಗಂತೂ. ನನಗೆ ಬೇಕು ಅಂತಲೇ ನೀವು ಅನ್ನಿಸ್ತಿಲ್ಲ ಕಣ್ಣ. ಮಗನ ಸವಾಸನೇ ಸಾಕು ಅಂತ ಅನ್ನಿಸ್ತೈತೆ ಕಣ್ಣ. ತಗೊಳ್ಳೋಣ, ತಗೊಂಡೋಗ್ಬಿಟ್ಟು ಮಗನ ನೀನೇನೇ ಸಾಕೋಬಿಡೋಣ. ಸಾಕೋಬಿಡು. ದೇವ್ರನೇ ನನಗೆ ಬೇಡ ಕಣಣ್ಣ, ದೇವ್ರನೇ ನನಗೆ ಬೇಡ. ಸಾವುಕಾರನ ಮಗ ಕಣಣ್ಣ. ನೋಡವ, ಆಸ್ತಿ ಸಮೇತ ಸಿಗ್ತದೆ. ಹೆಣ್ಮಕ್ಳು ಬರ್ಬೇಕಲ್ಲ, ಪಾಲೆಲ್ಲನೂ ಸಿಗ್ತದೆ. ಅರ್ಥ ಮಾಡ್ಕೊ, ಸಾವುಕಾರನ ಆಸ್ತಿ ಎಲ್ಲನೂ ಸಿಗ್ತದೆ. ಅರ್ಥ ಮಾಡ್ಕೊಳವ ನೀನು, ಅರ್ಥ ಮಾಡ್ಕ. ಇನ್ನೂ ಏನೇನೋ ನಡೀತದೆ. ಇನ್ನು ನಿನಗೆಲ್ಲ ಭವಿಷ್ಯನೇ ಗೊತ್ತಿಲ್ಲ. ನನಗೆ ಸಂದ ಗೊತ್ತು ಭವಿಷ್ಯ. ಪೊದ್ದು ಡಾರ್ಲಿಂಗ್, ಬ್ಯಾಡ ಪೊದ್ದು ಡಾರ್ಲಿಂಗ್, ಸಾಕ ಮಗನ. ಎಲ್ಲ ಒಳ್ಳೆದಿನೇ ಆಯ್ತದೆ. ನನ್ನ ಮಾತು ಕೇಳು, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈ ಮಗನೇ ನೀನು ನಾಳೆಗೆ ನಿನಗೆ ಒಳ್ಳೆ ಹೆಸ್ರು ಎಲ್ಲ ತಗೊಬರ್ತದೆ. ಇದರಿಂದ ನೀನು ಎಲ್ಲೋ ಸಂದಕ್ಕೆ ಆರಾಮಾಗಿತ್ತೀಯ. ಈಗ ಮಗ ಸಾಕೊಳ್ಳೋಕ್ಕೆ ನಿಂದು ಮುಂದೆ ನೋಡೋಕೆ ಹೋಗ್ಬೇಡ, ಸರಿನಾ? ಸಾವುಕಾರನ ಮಗನೇ ತಾನೇ. ಎಲ್ಲನೂ ಸಿಗ್ತದೆ ನಿನಗೇನೇನಿಯ. ನೀನು ಯಾಕೆ ಯೋಚನೆ ಮಾಡ್ತೀಯ? ನೀನು ಹಣೆ ಬರೋದಾಗ ಬರ್ತಿರೋದು ಇದೇನೇನಿಯ. ಎಲ್ಲ ಸುಖನೂ ಈ ಮಗಿನಿಂದನೇ ಸಿಗ್ತದೆ ನಿನಗೆ. ನನ್ನ ಮಾತು ಕೇಳಿ ಅವ್ರ ಮಗ ಇವ್ರ ಮಗ ಅನ್ನೋದೆಲ್ಲ ಬಿಟ್ಬಿಟ್ಟು ಮಗನ ನೀನೇನಿಯ ನೋಡ್ಕೊಬಿಡು, ಅಷ್ಟೇನೇನಿಯ. ಏನೂ ಆಗೋಕ್ಕಿಲ್ಲ. ನಿನ್ನ ಸಹಾಯಕ್ಕೆ ನಾನಿದ್ದೀನಲ್ಲ, ಏನು ಮುಂದೆ ನಾನು ಸಹಾಯ ಮಾಡ್ತೀನಿ ನಿನಗೆ. ನೋಡಿ ಅಣ್ಣ, ನನಗೇನೋ ಸಾಕೊಳ್ಳೋಕೆ ಇಷ್ಟನೇನಿಯ. ಆದರೆ ಟೆನ್ಷನ್ ಶಾನೆ ಆಯ್ತೈತೆ. ಈ ವಿಷಯ ನೀವೇನೇನಿಯ ಸಾವುಕಾರನ ಹೆಂಡ್ತಿಗೆ ಹೇಳ್ಬಿಟ್ಟು ಮಗನ ಆಯಮ್ಮನೇನಿಯ ಸಾಕೊಳ್ಳೋಕೆ ಹೇಳ್ಬಿಡಿ. ಆಯಮ್ಮನೇನಿಯ ಸಾಕಬಿಡ್ತಾಳೆ ಮಗನ. ಮಗ ಮತ್ತು ಆಯಮ್ಮಂಗೆ ಬದುಕೈತೆ ಅಂತ ಗೊತ್ತಿಲ್ವಾ? ಇಲ್ಲ ಕಣಮ್ಮ, ಮಗ ಎಳೆ ಮಗ ಒಂದು ತಿಂಗಳಿಗೆ ಏನೇ ಸತ್ತೋಯ್ತು ಅಂತ ಹೇಳ್ಬಿಟ್ಟು ಒಬ್ಬಿಸ್ಬಿಟ್ಟವ್ರೆ ಸಾವುಕಾರರು. ಮಗ ಇರೋದು ಸಾವುಕಾರಂಗೂ ಗೊತ್ತಿಲ್ಲ, ಸಾವುಕಾರನ ಹೆಂಡ್ತಿಗೂ ಗೊತ್ತಿಲ್ಲ. ನೀನು ಸುಮ್ಕೇನೇ ಸಾಕಳವ, ಸಾಕ. ನಾಳಿಕೆ ಮಗಳು ದೊಡ್ಡಳಾದ್ಮೇಲೆ ಮನೆಗೋದಾಗ ಅವಾಗ ಗೊತ್ತಾಯ್ತದೆ. ನೀನು ನನ್ನ ಮಗಳಲ್ಲ ಅಂದ್ರೂ ಅದು ಎಂಥದ್ದು ಪರೀಕ್ಷೆ ಮಾಡಿಸಿದ್ರೆ ಮಗಳೇ ಅಂತ ಹೇಳ್ಬಿಟ್ಟು ಪ್ರೂವ್ ಆಗೋಗ್ಬಿಡ್ತದೆ. ಆವಾಗ ಅಲ್ವೇನವ ಎಲ್ಲನೂ ಗೊತ್ತಾಗೋದು. ನೋಡವ ಪದ್ದು, ನೀನೇ ಸಾಕಬೇಕು ಮಗನ, ಅಷ್ಟೇ. ನೀನೇ ಸಾಕಳವ. ನೀನು ಸಾಕಳಕ್ಕಿಲ್ಲ ಅಂದರೆ ಯಾವುದೋ ಅನಾಥಾಶ್ರಮಕ್ಕೋ ಎಲ್ಲನೂ ತಗೊಂಡೋಗ್ಬಿಟ್ಟು ಬಿಟ್ಬಿಡ್ತೀನಿ. ನೀನೇ ಸಾಕಬೇಕು ಅಷ್ಟೇ. ನೀನು ಸಾಕಳಲ್ಲ ಅಂತಂದರೆ ಕೊಟ್ಬಿಡವ. ಹೋಗ್ಬಿಟ್ಟು ನಾನೇನಿಯ ಪ್ಯಾಟ್ಗೆ ಹೋಗ್ಬಿಟ್ಟು ಯಾವುದೋ ಅನಾಥಾಶ್ರಮಕ್ಕೆ ಹೋಗ್ಬಿಟ್ಟು ಅನಾಥಾಶ್ರಮದಾಗ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಹಣ ಅನಾಥಾಶ್ರಮದಾಗ ಬಿಡ್ತೀಯ ಪಾಪ ಮಗಿನ?
ಇನ್ನೇನು ಮಾಡೋಣವ ನಮ್ಮ ತಾವಂತೂ ತೋಳಕ್ಕೆ ಬಲ ಇಲ್ಲ ಮಗಿನ ಸಾಕ ಬಲ ಇಲ್ಲ. ಹ್ಞೂ ಕೊಟ್ಬಿಡವ ಹೋಗ್ಲಿ, ನಿಂಗೆ ಇಷ್ಟ ಇಲ್ಲ ಅಂದಮೇಲೆ ಕೊಟ್ಬಿಡವ. ನಾನೇ ತಗೊಂಡೋಗ್ಬಿಟ್ಟು ಸಾಕ್ಬಿಡು, ಏನೋ ಹಂಗೆ ಸಾಕೊಳಕ್ಕಾಗಷ್ಟು ದಿನ ಸಾಕೊಂಡು ಅನಾಥಾಶ್ರಮದಾಗ ಏನೇ ಬಿಟ್ಬಿಟ್ಟು ಬರ್ತೀನಿ. ಏನೋ ನಿನಗೆ ಅವತ್ತು ಏಳೋಣ ಅಂತ ನೀ ಅನ್ಕೊಂಡೆ ಮಗನ ನಿಮ್ಮ ಮನೆ ಮುಂದೆ ಬಿಟ್ಬಿಟ್ಟು ಹೋದ್ನಲ್ಲ ಅವಾಗ ಏಳೋಣ ಅಂತ ನೀ ಅನ್ಕೊಂಡೆ. ಆದರೆ ನೋಡೋಣ ಏನೇನು ಮಾಡ್ತೀಯೋ ಆಮೇಕಿಂದ ಏಳೋಣ ಅಂತ ಬಂದೆ. ಮಗನ ಸಂದಾಕ ನೋಡ್ಕೊತಾ ಇದ್ದಲ್ಲ, ಅದಕ್ಕೆ ವಿಷಯ ಏಳೋಣ ಅಂತ ಬಂದಿದ್ದು ಕಣವೋ. ಹೌದು ಡಾರ್ಲಿಂಗ್, ಸುಮ್ಮನೆ ನೀ ಸಾಕ, ಏನೂ ತೊಂದರೆ ಇಲ್ಲ. ಈ ವಿಷಯನ ನಿನ್ನ ಗಂಡಂಗೂ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ಸಾಹುಕಾರೊಂದೇ ಮಗ ಅಂತ. ಇನ್ನೂ ಒಂದು 10-15 ವರ್ಷ ಸುಮ್ಕಿರು, ಆಮೇಕಿಂದ ಮಾತಲ್ವಾ, ಆಮೇಕಿಂದ ಏನೋ ಒಂದು ಆಯ್ತದೆ. ಸರಿ, ಆಯ್ತು ಆಯ್ತು, ನಾನೇ ಸಾಕತ್ತೀನಿ ಕಣ್ಣ. ಆದರೆ ಒಂದು ವಿಷಯ ಏನು ಅಂತಂದರೆ, ಈ ಮಗ ಸಾವುಕಾರಂದೆ ಅಂತ ಹೇಳ್ಬಿಟ್ಟು ನನ್ನ ಗಂಡಂಗೆ ಮಾತ್ರ ಗೊತ್ತಾಗಬಾರ್ದು. ನನ್ನ ಗಂಡಂಗೆ ಗೊತ್ತಾಯ್ತು, ಮಗನ ತಗೊಂಡೋಗಿ ನೀಟಾಗಿ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಸಾವುಕಾರ ಮಂತಕ್ಕೆ. ಇಲ್ಲ ಕಣವ, ದೇವರನೆ ತಾಯಣೆ ಗುಣವೇ ಹೇಳಕ್ಕಿಲ್ಲ ಕಣವ. ನಾನು ಈ ವಿಷಯನ ಯಾರಿಗೂ ಹೇಳಕ್ಕಿಲ್ಲ ಕಣವೋ. ಏನೋ ನೀವು ಅನಾಥಾಶ್ರಮ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ ಇದಕ್ಕೆ ಮನ್ಸಿಗೆ ಯಾಕೋ ಬೇಜಾರಾಗಿ ಹೇಳ್ತಾ ಇದೀನಿ ಅಷ್ಟೇ ಏನಿಯ. ಇಲ್ಲ ಅಂತಂದರೆ ನಾನಂತೂ ಮಗನಂತೂ ಸಾಕತ್ತಾ ಇರಲಿಲ್ಲ. ಸರಿ ತಗೊಳ್ಳಿ, ಆಯಿತು. ಏನೋ ಒಂಥರ ಮನಸ್ಸು ಕಸಿವಿಸಿ, ಈ ಮಗನ ನೋಡ್ಕೊಂಡು ಈ ಮಗುನಿಂದ ಸಾವುಕಾರ ಸತ್ತೋಗಿ ಇನ್ನೂ ಏನೇನು ನೋಡ್ಬೇಕೋ ನಾನು. ಆಯಿತು ಕಣ, ಆಯಿತು. ಯಪ್ಪ, ಈಗ ನನ್ನ ಮನಸ್ಸಿಗೆ ಸಮಾಧಾನ, ಈಗ ನನ್ನ ಮನಸ್ಸಿಗೆ ಉಗ್ರ ಆಯಿತು ಕಣವ. ಆಯ್ತು, ಸರಿ ಕಣವ, ಆಯಿತು. ಮುಂದಕ್ಕೆ ಈ ಮಗಿಗೆ ಸಾವುಕಾರ ನಾಸ್ತಿನಾಗ ಏನೇನು ಸೇರಬೇಕೋ ಎಲ್ಲನೂ ಸೇರ್ತದೆ ಕಣವ, ಎಲ್ಲ ಸೇರ್ತದೆ. ಸರಿನಾ? ನೀನು ಆರಾಮಾಗೆ ಮಗಿನ ಬೆಳೆಸ್ಕೊಂಡಿರು, ಇವತ್ತೆಲ್ಲ ನಾಳೆ ಎಲ್ಲ ಸಂದಕಾಯ್ತದೆ. ಸರಿ ಕಣವ, ನಾನು ನಿನ್ನ ಬರ್ತೀನಿ ಸಾವುಕಾರ ಮಂತಕ್ಕೆ ಹೋಗ್ಬೇಕು. ಒಂದು ಅರ್ಥ ಆಯ್ತಿಲ್ಲ, ಸಾವುಕಾರ ಅಷ್ಟು ಕೆಟ್ಟನು ಅಂತ ಗೊತ್ತಿದ್ರು ಯಾಕೆ ನೀವು ಸಾವುಕಾರ ಮಂತಕ್ಕೆ ನೀವು ಹೋಯ್ತಿರಲ್ಲ? ನಿಯತ್ತು ಕಣವ, ನಿಯತ್ತು. ನಾವು ಸಾಯ ಗಂಟ ಅವ್ರ ಮನೆ ಅನ್ನ ನೀಯ ತಿಂದಿದ್ದೀವಲ್ಲ, ಆ ನಿಯತ್ತು ಅಷ್ಟೇನೆ ನೀಯ. ಸರಿ ಕಣ್ಣ, ನನ್ನ ಗಂಡಂಗೆ ಏನು ಹೇಳಕ್ಕೆ ಹೋಗ್ಬೇಡ. ಸರಿ ಆಯಿತು, ನೋಡ್ಕೊತೀನಿ ಬಿಡಿ. ಈ ವಿಷಯನ ಯಾರಿಗೂ ಹೇಳೋದು ಬೇಡ. ಯಾರ್ದೋ ಮಗ ಅಂತ ಅನ್ಕೊಂಡವ್ರಲ್ಲ, ಹಂಗೆ ಯಾರ್ದೋ ಮಗ ಅಂತ ನೀ ಅನ್ಕೊಬಿಡ್ಲಿ. ಸರಿ ಕಣವ, ಆಯಿತು. ಪದುಡಲ್ಲಿ ಈಗ ಸಮಾಧಾನ ಆಯ್ತಾ? ಯಾರದ್ ಮಗ ಯಾರದ್ ಮಗ ಯಾರದ್ ಮಗ ಅಂತ ಬಡ್ಕೋತಾ ಇದ್ದಲ್ಲ, ಈಗ ನಿಂಗೋಸಿ ಸಮಾಧಾನ ಆಗಿರ್ಬೇಕೇನೋ. ಸಮಾಧಾನ ಅಲ್ಲದೆ ಯಾ ತಲೆ ಕೆಟ್ಟೋಗ್ಬಿಟ್ಟೈತೆ. ಅಯ್ಯೋ, ಸಾವುಕಾರನ ಮಗ ಅಂತ ಕೇಳ್ದಾಗಿಂದ ಒಂಥರ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೆ. ಅಮ್ಮನ ಬುದ್ಧಿ 10 ಪೈಸೆನೂ ಬರೋಕ್ಕಿಲ್ಲ. ಆ ಅಪ್ಪನ ಬುದ್ಧಿ ಯಾರ ಬುದ್ಧಿನೂ 10 ಪೈಸೆನೂ ಬರೋಕ್ಕಿಲ್ಲ. ನಿನ್ನ ಮುಂದೆ ಇನ್ನೂ ನೋಡ್ತಾ ಇರು, ಇನ್ನೂ ಏನೇನು ಬದಲಾಯ್ತದೆ ಅಂತ. ಭವಿಷ್ಯ ಎಲ್ಲ ನನಗೆ ಗೊತ್ತು ಡಾರ್ಲಿಂಗ್, ಆದರೆ ಭವಿಷ್ಯ ಎಲ್ಲನೂ ಒಂದೇ ಕಿತ್ತ ಹೇಳಂಗಿಲ್ಲ ನಾನು. ಅದಕ್ಕೆ ನೀ ಸುಮ್ಮನೆ ಇದೀನಿ ನಾನು. ಓ, ನೀನೇನು ದೊಡ್ಡದಾಗ ಭವಿಷ್ಯಗಾರ ಹೇಳ್ದಂಗೆ ಹೇಳ್ಬಿಡ್ತೀಯ. ಎಲ್ಲ ಗೊತ್ತಾಯ್ತದೆ ನನಗೆ. ಅದು ಏನು ಗೊತ್ತಾಯ್ತದೋ ಏನೋ. ಅದು ಯಾಕೆ ನನಗೆ ಗೊತ್ತಾಗಕ್ಕಿಲ್ಲ, ನಿನಗೆ ಗೊತ್ತಾಯ್ತದೆ? ಸಾಯಕ್ಕಿನ್ನ ಮುಂಚೆ ಅದೇನೋ ಅಂತಾರಲ್ಲ, ಆಯಸ್ಸಿರಕ್ಕಿನ್ನ ಮುಂಚೆ ನೀಯ ಸಾತ್ಬಿಟ್ರೆ ಹಂಗೆ ನೀಯ ದೇವ್ರು ಸಮಾನ ಹೋಗ್ಬಿಡ್ತೀವಿ ನಾವು. ದೆಯ್ಯ ಪ್ಲಸ್ ದೇವರು ಮಿಕ್ಸಪ್ ಆಗೋಗ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನೀಯ ನಿಂಗೇನು ಹೇಳೋಕ್ಕಾಗಿಲ್ಲ. ಮಗನ ನೋಡ್ಕೊಂಡು ಆರಾಮಾಗಿರು, ನಿಂಗೆ ಸಹಾಯ ನಾನು ಮಾಡ್ತೀನಲ್ಲ, ಮಾಡ್ತೀನಿ. ಇನ್ನೂ ನೋಡ್ತಾ ಇರು, ನಿಮ್ಮ ಮನೆಗೆ ಐಶ್ವರ್ಯ ತುಂಬಿ ತುಳುಕಿ ನೀವೇ ಸಾವುಕಾರ ಹೋಗ್ಬಿಡ್ತೀರ. ಆಮೇಕಿಂದ ಈ ದೆಯ್ಯನು ಸಾವುಕಾರ ದೆಯ್ಯ ಆಗೋಗ್ಬಿಡ್ತದೆ. ಇದು ತಂದ ಕೇಳ್ತೀಯ ನೋಡು. ಸರಿ ಪದ್ದು ಡಾರ್ಲಿ, ನಾನು ಬರ್ತೀನಿ, ಮಗನ ನೋಡ್ಕ. ಏನ್ರಪ್ಪ, ಈ ಸಾವುಕಾರನ ಮಗನಂತೆ ನಾನು ಈ ಮಗ ನೋಡ್ಕೊಂಡು ಬೆಳೆಸ್ಲಾ ಇಲ್ಲ ಸಾವುಕಾರ ಮನೆಗೆ ಹೋಗ್ಬಿಟ್ಟು ಬರಲಾ ಅಂತ ಒಂದು ಗೊತ್ತಾಯ್ತಿಲ್ಲ. ತಲೆ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ಕಣ್ರಪ್ಪ. ಈ ಮಗನ ನಾನು ಯಾಕೆ ಸಾಕಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ಅದೃಷ್ಟ ಏನು ತಗೊಬಂದೈತೆ, ಆದರೆ ಮಗನ ಸಾಕೊಳ್ಳೋಕೆ ಸಾವುಕಾರನ ಮಗ ಅನ್ನೋದೇನೇ ನಂಗೆ ಬೇಜಾರು. ನೀವೇನಂತೀರಾ? ಈ ಮಗನ ನಾನು ಸಾಕೊಳ್ಳೋ ಇಲ್ಲಾಂದರೆ ಬಿಟ್ಬಿಟ್ಟು ಬರಲೋ?